ನಾಲ್ಗೆ ತೋರಿಸ್ತಾನೆ ಕಡ್ಕೊಳ್ಳೋ ರಮೇಶ್ ಬಲಗೋಜಿ ರಾಜ್ ರಾಜಶೇಖರ. ನಗರಕ್ಕೆ ಹೋಗ್ತಾ ಇದ್ದೀನಿ ನಮಗೆ ಎಲ್ಲಿ ಮದುವೆನ ನೆನೆ. ಹಾಂ, ಯಾರ್ದು? ಹೌದಾ? ಹಾಂ, ಗೊತ್ತಿಲ್ಲ ನಮಗೆ. ಅವ್ರಿಗೂ ಹೆಸರಿದೆಯಲ್ಲ. ಆ್ಯಕ್ಚುಲಿ ಅವರು ಇಲ್ಲೇ ಬೇರೆ ಸ್ಟೇಷನಲ್ಲಿ ಹತ್ತಿದ್ದು, ಇವಾಗ ನೆಕ್ಸ್ಟ್ ಸ್ಟೇಷನಲ್ಲಿ ಹತ್ತಿದ್ದು. ನಂಜನಗೂಡು ದೇವಸ್ಥಾನಕ್ಕೆ. ಎಲ್ಲಿಗೆ? ಮದುವೆಗೆ ಬಂದಿದ್ರು, ಹೋದರು. ಮಾಮೂಲಿ ಅವ್ರು ನೈಟ್ ಬಂದಿರಲಿಲ್ಲ, ಎಲ್ಲ ಛತ್ರಕ್ಕೆ ಹೊರಟಾಗಿದ್ರು. ಮಾರನೇ ಮುಗಿಸ್ಕೊಂಡು ಮಾರನೇ ಬಂದರು ಹೊರಡೋ ಟೈಮ್ನಲ್ಲಿ. ಸುಮ್ಮನೆ ಕಬ್ಬಣ ಕಟ್ತಾವ್ರಂತೆ. ಕಬ್ಬಣ ಕಟ್ತಾವ್ರೆ, ಇವತ್ತೇನೆ ಚಾಪೆ ಹಾಕಬೇಕು, ಬುಧವಾರ ತಾಸಿ ಇಟ್ಕೊಳ್ಳೋದ ಅಂತಿದ್ರು. ಇಟ್ಕೊಳ್ಳಿ ಅಂದೆ. ಬುಧವಾರ ತಾಸಿ ಇಟ್ಕೊಳ್ತೀವಿ ಅಂದರು. ಇಟ್ಕೊಳ್ಳಿ ಅಂದೆ. ದೇವಸ್ಥಾನ ಬಂದು ಪೂಜೆ ಮಾಡ್ಕೊಬಿಟ್ಟು ಹೋಗ್ತೀನಿ, ನಂಗೆ ಕೆಲಸಗಳಿದೆ. ಇಟ್ಕೊಳ್ಳಿ ಕೆಲಸ ಮಾಡಿ. ಅದೇ ಏನೋ ತಂದರು, ಮರಗಳು ಬೇಕು, ಇಲ್ಲಿಂದ ಕಾಲಾವಧಿ ಹಾಕ್ಬೇಕು, ತಗೊಂಡು ಹೋಗ್ತೀವಿ ಅಂತ. ಅದಕ್ಕೆ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ. ಸರಿ, ನಾನು ನೀವು ಫೋನ್ ಮಾಡಿದೆ ಅಂತ ನಾನು ಅವ್ರಿಗೇನು ಹೇಳಿ. ಆ್ಯಕ್ಚುಲಿ ಇವ್ರಿಗೆ ಪಾಸ್ ಬರ್ತಿದೆ ಅದೇ ಹುಡುಗ. ದಸರಾದಳು ಆರೋಗ್ಯಗಳು ಚಾಕ್ಲೇಟ್ KA-09C Y62 ಗಾಡಿ ಒಳ್ಳೆ ಮಕ್ಕಳ. ಅಲ್ಲೆಲ್ಲ ವಿವೇಕ್ ಅಂತಲೇ ಬರೆದಿತ್ತು. ಅದು ಇದು ಶ್ರೀ ಅದು ಹೆಸರು ವಿಭೂತಿ ಮಹದೇಶ್ವರ ದೇವಸ್ಥಾನದ ನೆಟ್ವರ್ಕ್. ಅದು ಬೇಗ ಹೈ ಬೀಮ್ಗಳಿಲ್ಲ. ದಸರಾ ದಾರಿ ಹೋಗ್ತಾರೆ ಹೆಡ್ಲೈಟ್. JJ 944 ಗಾಡಿ ಅದು. ಯಾಕೆ ಸ್ಪೆಷಲಾಗಿ ಹೇಳ್ತಾ ಇದ್ದೀರಿ ಅಂದರೆ, ಅವನು ನನ್ನವರೆಗೂ ಬರೋದು ಪ್ರಯತ್ನ ಪಟ್ಟ. ನನ್ನವರೆಗೂ ಹೋದರೆ ಫುಲ್ಲು ಹೇಳೋದು ರೈಟ್ ಸೈಡ್ ರೋಡ್ ಕ್ರಾಸ್ ಮಾಡೋ ನೆಪದಲ್ಲಿ, ಅಂದರೆ ಕಾರ್ನರಿಂಗ್ ಮಾಡೋ ನೆಪದಲ್ಲಿ ರೋಡ್ ಕಿತ್ತ ತುದಿವರೆಗೂ. ಇದು ನೋಟಿಸ್ ಮಾಡ್ಬೇಕಾದ್ರೆ ಹೆಂಗೆ ಗೊತ್ತಾಗೋದು ನೀವು, ಅಲ್ಲಿ ರಾಂಗ್ ವೇನಲ್ಲಿ ಲಾರಿ ಬರ್ತವೆ. ನಾನು ಈಗ ರೈಟ್ ಸೈಡಿಗೆ ಬಂದೆ. ಇಲ್ಲಿ ಹೆಡ್ಲೈಟ್ಗಳನ್ನ ಆನ್ ಮಾಡ್ಕೊಂಡು ಬರ್ತಾವೆ ಗಾಡಿಗಳು. ಹೆಡ್ಲೈಟ್ ಇದು ನೋಡಿ, ಎಷ್ಟೊಂದು ಜನ ಹೆಡ್ಲೈಟ್ ಇದೆ ಇಲ್ಲಿ. ಹೋಗ್ತಿರೋದು ಮೋರ್ ದೆನ್ 70% ವೆಹಿಕಲ್ಗಳು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾವೆ. ಇಲ್ಲೇ ನೋಡಿ, ಈ ಫ್ರೇಮಿಗೆ ಕಾಣ್ತಾ ಇರೋದು 6 ವೆಹಿಕಲ್ ಹೆಡ್ಲೈಟ್ ಆನ್ ಮಾಡ್ಕೊಂಡಿದೆ. ಅದು 50 ಗಾಡಿಗೆ ಬರೋದಕ್ಕಾಗಲಿಲ್ಲ. ಅಡಗೆ ವಿಭೂತಿ ಹಾಕೊಂಡ್ರೆ HD 2605 ಗಾಡಿ ಅದು. HD 2605 ಗಾಡಿ ಸ್ಪೀಡಲ್ಲಿದ್ದ. ಸಖತ್ ಹತ್ರ ಅಂದರೆ ಹಿಂದೆ ಕೇಳ್ಕೊಂಡಿಲ್ಲ ಅಂದರೆ ಹೊಡ್ಕೊಂಡೇ ಹೋಗ್ತಾಯಿದ್ದ. ಆ ಟ್ರ್ಯಾಕ್ಟರ್ ಹೆಡ್ಲೈಟ್ ಆನ್ ಮಾಡ್ಕೊ ಬರ್ತಾವ್ರೆ. ಬೀಬರಥ ಅಂತ ಬಾಯಿದ್ರ ಅದೇ ಬಾಯ. HW 1224 ಗಾಡಿ ಅದು. ಎಲ್ಲ ಸ್ಟಾಲ್ಗಳಲ್ಲಿ ಗೊತ್ತಾಗಿರೋಲ್ಲ.
ರಾಂಗ್ ವೇ ಅಲ್ಲಿ ಆ ಕಡೆ ಹೋಗ್ತೀನಿ ಈಗ ಅದಕ್ಕೆ ಮಾಡಿದ್ದಾರೆ. ಇವತ್ತು ಸೋಮವಾರ ಒಪ್ಕೊಳ್ತೀವಿ, ಆದರೆ ಇದು ಜಲಸಾಗರ ಹೊರಗಡೆ ಇಷ್ಟು ಆದರೆ ಅಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಇಲ್ಲಿ ಹೋಗಿ ಅಲ್ಲೆಲ್ಲ ಇಟ್ಕೊಂಡಿರ್ತಾರೆ, ಬೇಕಾಗುತ್ತೆ ಅಂದ್ಬಿಟ್ಟು ತಾಲ್ಗೂರು ಟೈಮ್ಗೆ ಎಲ್ಲ ಟೈಮ್ ಸಿರಿ ಡೋರ್ ಬಿಡೋ ಕ್ಲೋಸ್ ಮಾಡ್ಕೊಡೋರೆ. ಆ್ಯಕ್ಚುಲಿ ಅಲ್ಲೇ ಗೆಸ್ ಮಾಡಿದೆ, ಅಲ್ಲೇ ವೀಡಿಯೋ ರೆಕಾರ್ಡ್ ಮಾಡಬೇಕಿತ್ತು ಬಿಡು. ಅಲ್ಲಿ ಬಂದಲ್ಲ ನಾನು, ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟನಲ್ಲ, ಅಲ್ಲೇ ಅವರು ಮೈಕಲ್ಲಿ ಸ್ಪೆಷಲಾಗಿ ಅಳವಡಿಸ್ಕೊಂಡಿದ್ದೆ ಹೇಳಿದ್ರು ಉಪಹಾರ. ಭಕ್ತಾದಿಗಳು ದಾಸೋಹದಲ್ಲಿ ಉಪಹಾರ ಇದು ಶುರುವಾಗಿದೆ, ಹೋಗಿ ಉಪಹಾರ ತೆಗೆದುಕೊಳ್ಳಿ ಅಂತೆಲ್ಲ ಅದೆಲ್ಲ ಅವಾಗಲೇ ಗೆಸ್ಕೊಂಡು ಇರೋದು ನಡೆಯುತ್ತೆ ಅಂತ. ಟೈಮ್ ಕಿಲ್ಲಿಂಗ್ ಏನಾಗುತ್ತೆ, ಕಡಿಮೆ ಟೈಮಲ್ಲಿ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ. ಅಂದರೆ ಮತ್ತೆ ಬನ್ನಿ ಅಂದ್ಬಿಟ್ಟು ಸ್ವಲ್ಪ ಆಗ್ತಾರೆ. ಸೊ ಅವಾಗ ಕ್ಯೂ ಫಾರ್ಮೇಷನ್ ಅಂದರೆ ಒಟ್ಟಿಗೆ ಜನ ಕ್ರೌಡ್ ಆಗಬೇಕಾಗುತ್ತೆ, ಕ್ಯೂ ನಿಂತ್ಕೋಬೇಕಾಗುತ್ತೆ. ಸೊ ಅಗೇನ್ ಕ್ಯೂ ನಿಂತ್ಕೋಬೇಕಾಗುತ್ತೆ, ಯಾಕಂದರೆ ಇವ್ರು ಕಡಿಮೆ ಕ್ವಾಂಟಿಟಿ ಊಟ ಹಾಕೋದ್ರಿಂದ. ಸೊ ಹಾಗಾಗಿ ಊಟ ಅಂದರೆ 50% ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ 50% ಊಟ ಮಾಡೋಕ್ಕೆ ಸರಿ ಆಗುತ್ತೆ. ಸೊ ಈಗ 9 ಗಂಟೆ, ಡೋರ್ ಓಪನ್ ಮಾಡೋದು ಲೇಟ್ ಮಾಡಿದ್ರೆ ಇದು ಲೇಟ್ ಆಗುತ್ತೆ, ಟೈಮ್ ಕಿಲ್ಲಿಂಗ್ ಆಗುತ್ತೆ. ಟೈಮ್ ಕಿಲ್ ಆಗುತ್ತೆ ಮಾಡಿದೆ ಅಂತ ಯಾಕೆ ಡೋರ್ ಹಾಕಿದ್ರು ಒಟ್ಟಿಗೆ ಬಿಟ್ಟರೆ ಕ್ರೌಡ್ ಬೃಹಸ್ಪತಿಗಳು ಯಾಕಲ್ಲಿ ಗೊತ್ತಿರೋದು ಗೊತ್ತಾ? ಇಲ್ಲಿ ಬಂದಾಗ ದೇವ್ರಿಗೆ ಕೈ ಮುಗಿತೀನಿ, ಅದಕ್ಕೆ ಅವ್ರ ಸಾಬ ತೋರಿಸ್ಕೊ ಗೊತ್ತಿರೋದಲ್ಲಿ ಬಂದೆ. ಎತ್ತ ಬಿಲ್ಡ್ರಿಗೆ ಕೊಟ್ಟು ಅಲ್ಲಿ ಮಕ್ಳು ಕಡೆ ಎಷ್ಟೋ ಕಡೆ ಈ ಸ್ಟೋರಿ ಅಷ್ಟಕ್ಕಿಲ್ಲ, ಇಲ್ಲಿ ಕಂಟಿನ್ಯೂಟಿ ಇದೆ. ಏನಪ್ಪ ಅಂದರೆ ಇಲ್ಲಿ ಹಸು ಬೀಜ ಹಾಕ್ತದೆ, ಬಾಳೆಹಣ್ಣು ಸಿಪ್ಪೆ, ಮಾವಿನಕಾಯಿ ಊಟ ಎಲ್ಲ ಹಾಕಿದ್ರು. ಇದೇನು ಸ್ಟೋರಿ ಇದೆ ಅಂದರೆ, ನಾನು ದೇವಸ್ಥಾನದಲ್ಲಿ ಬಾಳೆಹಣ್ಣು ಇಟ್ಕೊಂಡೆ. ಆ್ಯಕ್ಚುಲಿ ಬಾಳೆಹಣ್ಣು ಇದೆ, ಅದು ಹೊರಗಡೆ ಬಾಳೆಹಣ್ಣು ಇಟ್ಕೊಂಡೆ, ಕವರ್ಗೆ ಬಾಳೆಹಣ್ಣು ಹಾಕೊಂಡು ಹೊರಟಿದ್ದೀನಿ. ಸೊ ಅದಕ್ಕೆ ಅವ್ರು ಆ್ಯಟಿಟ್ಯೂಡ್ ಸೆಟ್ ಮಾಡ್ತಾರೆ. ಏನಪ್ಪ ಅಂದರೆ, ನಾವು ಬಿಸಾಕಿದ್ದೀವಿ, ನೀವು ಬೇಡ್ದಿರೋದನ್ನ ನೀವು ಬಿಸಾಕಿದ್ದೀವಿ, ನೀವು ಎತ್ಕೊತಿದ್ದೀವಿ ಅಂತ ಆ್ಯಟಿಟ್ಯೂಡ್ ಸೆಟ್ ಮಾಡ್ತಾರೆ. ಆ್ಯಕ್ಚುಲಿ HA 5374 ಆ್ಯಕ್ಚುಲಿ ಸುಮಾರು 3 ಗಾಡಿಗಳು ಹೋಗೋರು ಇಲ್ಲಿ. ಆದರೆ ಇನ್ನೂ ನಿಂತವೆ. ಅದಕ್ಕೋಸ್ಕರ ಅದಕ್ಕೆ ಕವರ್ ಮಾಡೋದು ಬೇಡ, ವಿಡಿಯೋ ಕವರ್ ಮಾಡೋದು ಬೇಡ ಅಂತ ರಾತ್ರಿ ಬಿಡಲ್ಲ ಬರ್ತಾಯಿರ್ತವೆ. ಯಾವ ಪ್ರಕಾಶ್ ಬಾಲಾಜಿ ಇವ್ರ ಜೊತೆಗೆ ಸಿಕ್ಕಾಪಟ್ಟೆ ಕಾಪಿಗಳು ನಡೆಯೋಕ್ಕೆ ಆಗೋಲ್ಲ ಇಲ್ಲಿ. ಅಷ್ಟೊಂದು ಜನ ಬರ್ತಾರೆ. ಅದೇ ಅಷ್ಟು ಗಾಡಿ ಇರ್ತದೆ, ಹೆಲ್ಮೆಟ್ ಹಾಕ್ಕೊಂಡು ಹಾಕ್ಬೇಕಾರೋದು ಬರೀ ಇವ್ರುಗಳೇ ಅಷ್ಟೇ. ವೀಕಲ್ಗಳು ಎಕ್ಸ್ಪೋರ್ಟಕ್ಕೆ ಹಿಂಗೆ ಅಡ್ಡಡ್ಡು ಆಗೋಲ್ಲ. ಅಂದರೆ ಆದಷ್ಟು ರೋಡ್ ಸೈಡ್ ರೋಡಲ್ಲಿ ಇಟ್ಕೊಂಡು ರೋಡ್ ಸೆಂಟ್ರಿಗೆ ತಳ್ಳೋ ಪ್ರಯತ್ನ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಸ್ಲೋಗಳ ಆಟೋ ಹೋಗ್ತಿರ್ತಾರೆ. ನಾವೀಗ ಟೇಕ್ ಓವರ್ ಮಾಡಬೇಕಂದ್ರೆ ಎಷ್ಟು ಬಿತ್ತಿಟ್ಟು ಒಂದು ನಡಿ ಕಡೆ ಇದು ಹೌದು ಓವರ್ಟೇಕ್ ಮಾಡಬೇಕು, ರೈಟ್ ಹ್ಯಾಂಡ್ ತಿಳ್ಕೊಬೇಕಾಗುತ್ತೆ. ನಾನು ಸೊ ಅವಾಗ ಆಬ್ವಿಯಸ್ಲಿ ಹಿಂದ್ಗಡೆ ಬರ್ತಿರೋ ವೆಹಿಕಲ್ ಬಿಟ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಆಲ್ರೆಡಿ JG 482 ವಿಲೂಟಿ ಹಳೆಗೆ ಮುಂದಿಗೆ ಹಾಗೆ ಮಾತೇಶ ಸೆಪ್ಟೆಂಬರ್ 2021. ಆ್ಯಕ್ಚುಲಿ ಒಂದು ಸೋಮವಾರ ಮಹೇಶ್ವರ ಗಣೇಶ್ವರ ದೇವಸ್ಥಾನ ಇದೆ. ದಾಸೋಪದ ಹಾಕಿದೆ. ಒಂದು ಫ್ಯಾಮಿಲಿ ಇದು ಮಾಡ್ತಾಯಿದ್ರು, ಏನು
ಊಟ ಬರ್ತಾರೆ ಹಣೆಗೆಲ್ಲ ಎದ್ದು ಕವರೇ ಮಾಡಲಿಲ್ಲ ಗೊತ್ತಿತ್ತು ಹೆಸರಿಗೋಸ್ಕರ ಕುತ್ಕೊಂಡು ಊಟ ಬಂದು ಕವರ್ ಮಾಡಿಲ್ಲ ಯಾಕೆ ಯೂಸ್ಲೆಸ್ ಸರಿಗೋಸ್ಕರ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸೊ ಜೊತೆಗೆ ನನಗೆ ಇತ್ತೀಚೆಗೆ ವೀಡಿಯೋ ಕವರ್ ಮಾಡೋದು ನಾನು ಇಂಟ್ರೆಸ್ಟ್ ಹೋಗ್ತಿಲ್ಲ. ಅದಕ್ಕೋಸ್ಕರ ಕೆಲಸ ಕಾರ್ಯಗಳು ಹಾಕಿದಾಗ ನಾನು ಜಾಸ್ತಿ ತಲೆ ಕೊಡ್ತಿರಲಿಲ್ಲ ಹೊರಗಡೆ. ಸೊ ಕಡೆ ನಂಬರ್ ಪ್ಲೇಟ್ ಇಲ್ಲ, ವಾಟ ಕವರ್ ಆಗಿರುತ್ತೆ ಬಿಡಿ. ಅಲ್ಲಿ ಹೋದವರು ಬರೀ ಆಪೋಸಿಟ್ ಸೈಡ್ ಬರೋದಷ್ಟೆಲ್ಲ ಧೂಳು ಹೇಳ್ಸೋದಿದ್ದು, ಧೂಳು ಧೂಳು ಹೊಸ ಧೂಳು ಹೇಳ್ಬೋದು. ರೇಟ್ ಫಾಸ್ಟ್ ನಾವು ಈ ಥರದ್ದು ವಜ್ರಾಜ್ ರೇಟ್ ಫಾಸ್ಟ್ ಶಬ್ದ ಪ್ರೆಸೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಯಾವುದು ಹೇಮಾದ್ರಿ ಬಂದು ಹೇಮಲ್ಲ. ಸೊ ಅದಕ್ಕೆ ಅವರು 45 ಫಾರ್ ಯು ಕೆ ಯುನೈಟೆಡ್ ಕಿಂಗ್ಡಮ್ ಕ್ವಾಲಿಟಿ ಕ್ವಾಲಿಟಿ ಕ್ಲೇಮ್ ಆಗ್ತದೆ. ಎರಡೇ ಬಾರಿ ಹೀಗೆ ಹೋಗ್ತಿರೋದು ಗುರು. ಕರೆಕ್ಟಾಗಿ ಬರ್ತಿಲ್ಲ, ಇದೇ ಪಾಯಿಂಟ್ಗೆ ಟ್ರೈನ್ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿವರೆಗೂ ಟ್ರೈನ್ ನಿಲ್ಲಿಸ್ಕೊಂಡಿರ್ತಾರೆ. ನೆನ್ನೆ ಒಂದು ಸರಿ ಆಯಿತು, ಇವತ್ತು ಹೀಗೆ ಆಗ್ತಾಯಿದೆ. ಇವಾಗ ಹೋಗ್ತಾ ಇದೆ ಇಂಜಿನೆಲ್ಲ. ಹೋಗಲ್ಲ ಹೊಡೆಕಾಬಲ್ಲ ಅವಳಲ್ಲವರು ಈ ಮಾಪ್ ತಗೊಂಡು ಕ್ಲೀನ್ ಮಾಡೋದು ಎಪ್ಪದಲ್ಲಿ ಎಷ್ಟು ಜೋರಾಗಿ ಮಿಸ್ ಆಯಿತು ಗೊತ್ತಾ. ಸಡನ್ನಾಗಿ ಸ್ವಲ್ಪ ಯಾಮಾರಿದ್ರು ನಾನು ಮೊಕ್ಕು ಕೊಡಿದಾಯ್ತದು. ಡಬಲ್ ಬೊಕ್ಕದಾಕಿ ಹಿಡಿದು ಬೈಬಾರ್ದು ಅಂದ್ಕೊತೀನಿ. ಅವ್ರು ಆಟಗಳಿರ್ತಾವಲ್ಲ, ಅದು ಕ್ಲೀನ್ ಮಾಡೋ ನೆಪದಲ್ಲಿ ಸಡನ್ನಾಗಿ ತಿರುಗಿಬಿಟ್ಲು ಗುರು, ಬೇಕಂತ ತಿರುಗಿಬಿಟ್ಲು. ಕರೆಕ್ಟಾಗಿ ಎಷ್ಟು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡೋಲ್ಲ ಗೊತ್ತಾ, ಎಷ್ಟು ಕ್ಲೀನಾಗಿ ಟೈಮಿಂಗ್ ಮೇಂಟೈನ್ ಮಾಡೋಲ್ಲ ಗೊತ್ತಾ. ಚಕ್ ಅಂತ ಬಂದ್ಬಿಡ್ತು. ನಾನು ಏನಾದ್ರು ಸ್ವಲ್ಪ ಹಿಂದಕ್ಕೆ ಬಗ್ಗಿರಲಿಲ್ಲ ಅಂದಿದ್ರೆ ಏಟೆ ಬೀಳ್ತಾ ಇತ್ತದು. ಓಹೋ ಹೊಸ ಗಾಡಿ ಅಡಿನ ಮೊಕ್ಕನೇ ಇಲ್ಲ. ಸಿದ್ಧಾರ್ಥ 4595 ಗಾಡಿ, ಸಿದ್ಧಾರ್ಥ 4595 ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಅಂದರೆ ಪ್ಯಾಸೆಂಜರ್ ಇಳಿಸೋ ನೆಪ, ಯೂ ಟರ್ನ್ ಹಾಕೋದು ನೆಪ ನೋಡು. ಅವ್ನು ಯೂ ಟರ್ನ್ ಹಾಕೋ ಸ್ಟೈಲ್ ನೋಡೋ ಗೊತ್ತಾಗುತ್ತೆ. ಆ್ಯಕ್ಚುಲಿ ಪ್ಯಾಸೆಂಜರ್ ಇಳಿಸೋ ನೆಪದಲ್ಲಿ ಗಾಡಿ ತಂದು ಹಿಂದೆ ಮುಂದೆ ಆ ಕಡೆಗೆ ಹೋಗೋಲ್ಲ, ಈ ಕಡೆಗೆ ಹೋಗೋಲ್ಲ, ಹಂಗೆ ಹಿಂಗೆ 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 ಮಾಡ್ತಾಯಿದ್ದೆ ಮುಂದೆ ತಂದು. ನಿಜ ಹೇಳ್ಬೇಕಂದ್ರೆ ಇಲ್ಲಿ ನೀರು ಇರಲಿಲ್ಲ, ಪಂಪ್ ಕೆಟ್ಟೋಗಿತ್ತು. ಸೊ ಎಲ್ಲ ಒಣಗಿಕೊಂಡಿದೆ, ನೋಡ್ರೆ ಗೊತ್ತಾಗುತ್ತೆ ಒಣಗಿಕೊಂಡಿದೆ, ನೀರಿರಲಿಲ್ಲ. ಸೊ ಇವಾಗ ಪಂಪ್ ರೆಡಿ ಮಾಡ್ಕೊಂಡಿದ್ದಾರೆ. ಡಿಸಡ್ವಾಂಟೇಜ್ ಏನು ಅಂದರೆ ಮುಂಚೆನೂ ಹಿಂಗೆ ಮಾಡ್ತಾಯಿದ್ದು, ಎಷ್ಟೊತ್ತಲ್ಲ ಪಂಪ್ ಆನ್ ಮಾಡಿ ಬಿಟ್ಕೊಂಡಿದ್ರು. ಅಂದರೆ ಪಂಪ್ ಆನ್ ಬಿಟ್ಬಿಟ್ರೆ, ಪಂಪ್ ಆನ್ ಮಾಡಿ ಬಿಟ್ಬಿಟ್ರೆ ಆಫ್ ಮಾಡೋ ಮಾತೇ ಇಲ್ಲ. ಸುಮ್ಮನೆ 24/7 ಹೊಡಿತಾ ಇರುತ್ತೆ ಸುತ್ತ ಸುಯ್ಯ ಅಂತ. ಅದು ಅಲ್ಲದೆ ಇದು ಬೇರೆ ಅವ್ರಿಗೆ ಏನೋ ಆ ಕಡೆ ಒಂದು ಸರಿ, ಈ ಕಡೆ ಒಂದು ಸರಿ, ಈ ಕಡೆ ಒಂದು ಸರಿ, ಆ ಕಡೆ ಒಂದು ಸರಿ ಚೇಂಜ್ ಮಾಡ್ತಾ ಇರ್ತಾರೆ ಲೈನ್ಗಳು. ಸೊ ಇಡೀ ದಿನ ಸಂಭ್ರಮ ನಡೆಯುತ್ತೆ, ನೀರು ಹಾಯಿಸೋ ಸಂಭ್ರಮ ಇಡೀ ದಿನ. ಸೊ ನಿಂತೋಗಿತ್ತು ಆ ಸಂಭ್ರಮ, ಈಗ ಮತ್ತೆ ಶುರುವಾಗಿದೆ. ಅದು ಇನ್ನೊಂದೇನಾದರೆ ಸಿಟಿ ಕಾರ್ಪೊರೇಷನ್ ಅವರು ತುಂಬ ಬಂದಿದ್ದಾರೆ. ಮಣ್ಣು ಅಲ್ಲಿ ತುಂಬ್ತಾ ಇದ್ದಾರಲ್ಲ, ಫೋನ್ ಮಾತಾಡ್ಕೊಂಡು ಹೋಗ್ತಾನಲ್ಲ ಅವನು, ಅಲ್ಲೇ ಅವನು ಆ್ಯಕ್ಚುಲಿ ಅಲ್ಲಿ ನೀರು ತುಂಬ್ತಾ ಇದ್ದಾರಲ್ಲ. ಸೊ ಮಣ್ಣು ತುಂಬ್ತಾ ಇದ್ದಾರಲ್ಲ, ಅವರು ಇವಾಗಲೇ ಬಂದಿದ್ದು ದಸರಾ ಧೂಳು ಎಲ್ಸೋದಕ್ಕೆ. ಇದು ಯಾವ ಪುಣ್ಯಾತ್ಮ ಗುರು ಇದನ್ನು ಇದು ಹೇಳಿದ್ದು, ಛತ್ರಿವಾರ ಸೇಫ್ ಅಂತ ಪಾರ್ಕಲ್ಲಿ ಆಗ್ತಾನೋ ಗೊತ್ತಿಲ್ಲ. ಇಲ್ಲಿ ನೋಡಿ ಬಿಸಿಲು ಎಷ್ಟೈತೆ ಇದರಲ್ಲಿ, ಮರ್ತ್ಕಳಿ ಎಲ್ಲೂ ಬಿಸಿಲು, ಎಲ್ಲೂ ನೆರಳಿಲ್ಲ, ಎಲ್ಲ ಕಡೆ ಬಿಸಿಲು. ಈ ಪಾರ್ಕೇ ವೇಸ್ಟ್ ಅವರು. ಈ ಪಾರ್ಕಲ್ಲಿ ಎಲ್ಲೂ ನೆರಳಿರೋದು, ಎಲ್ಲ ಕಡೆ ಬಿಸಿಲು ಹೊಡಿಯುತ್ತೆ. ಯಾಕೋ ಇನ್ನು ಪುರುಷೋತ್ತಮ ನಾನು ಬೆನ್ನಿಂದ ಓಡಾಡ್ತಾನೆ ಗೊತ್ತಿಲ್ವಲ್ಲ. ಅಲ್ಲಿ ಬಂದಮೇಲೆ ಅವಾಗ ಗೇಟ್ ಹತ್ತದ ಬ್ಲಾಕ್ ಮಾಡ್ಕೊಂಡು ನಿಂತಿದ್ದ, ಈಗ ಇಲ್ಲಿ ಬಂದವನು. ಬಾಬಾ ಒಳ್ಳೆ ಕೆಲಸ ಆಯಿತು, ಜಾಗ ಊಟ ಬಡ್ಡಿ ಇವಾಗ ಅಷ್ಟೊಂದು ಸೆಟ್ಲ್ ಆಗವ. ಇಲ್ಲ ಅದರಲ್ಲೂ ಕಿರಾತಕ ಬುದ್ಧಿ ಇದೆ. ಅದರಲ್ಲೂ ಕಿರಾತಕ ಬುದ್ಧಿ ಏನು ಅಂದರೆ ಅಲ್ಲಿ ಮೊನ್ನೆ ಎತ್ತಾ ಇದ್ದಾರಲ್ಲ, ಅದರಲ್ಲಿ ಧೂಳು ಬರ್ತಿದೆ.
ಗೊತ್ತಾಯ್ತಾ? ಅದೇ ಧೂಳು ಲೋಡಿಂಗ್ ಮಾಡ್ತಾ ಇದ್ದಾರಲ್ಲ, ಆ ಲೋಡಿಂಗ್ ಮಾಡ್ತಾ ಇರೋದು ಧೂಳಿ ಕಡೆ ಬರ್ತದೆ. ಈಗ ಸ್ಟಾರ್ಟ್ ಮಾಡಿದ್ದು, ಇನ್ನೂ ತುಂಬ ಹೊತ್ತು 2 ಲೋಡ್ ಆಗ್ಬೋದು. ಅದು ಚಿಕ್ಕ ಲಾರಿ ಬರ. ಆ ಲೋಡ್ ಮಾಡ್ತಿರೋದು KA21A 9644 ಇಲ್ಲ ಲೆಟ್ ಗಿಡ. ಹೇಳಿಲ್ಲ ಕೂಡ ಆಟ ಶುರುವಾಗುತ್ತೆ ಅಂತ. ಅಲ್ಲಿ ಆಟ ಶುರುವಾಗುತ್ತೆ, ಅಲ್ಲಿ ಶುರುವಾಗುತ್ತೆ. ಇದೆಲ್ಲ ಹೊಸ ಥರ ಸ್ಪ್ರಿಂಕ್ಲರ್ ಇಲ್ಲ. ಸ್ಪ್ರಿಂಕ್ಲರ್ ಪೈಪಲ್ಲಿ ನೀರು ಬಿಡೋದು ಶುರು. ನೀರು ಬಿಡೋ ಆಟ ಶುರುವಾಗಿದೆ. ಅಲ್ಲಿ ವೀಡ್ ಕಟ್ಟರ್ ಆಟ ಶುರುವಾಗಿಲ್ಲ, ಯಾಕೆ ಗೊತ್ತಿಲ್ಲ. ಹಂಗೆ ಗಿಡಗಳೇ ಬೆಳೆದಿಲ್ವಲ್ಲ, ಇಲ್ಲಿ ವೀಡ್ ಕಟ್ಟರ್ ಅಂತೆ. ಈ ಗಿಡ ಬೆಳೆದ್ರೆ ಇಲ್ಲಿ ವೀಡ್ ಕಟ್ಟಿಂಗ್ ಆಟ ಶುರುವಾಗುತ್ತೆ. ಅಯ್ಯೋ ವಾರಗಟ್ಟಲೆ ವೀಡ್ ಕಟ್ಟಿಂಗ್ ನಡೆಯುತ್ತೆ ಗುರು, ವಾರಗಟ್ಟಲೆ. ವೀಡ್ ಕಟ್ಟರೆ 2 ದಿವಸದಲ್ಲಿ ಮುಗಿಸ್ಬಿಡ್ಬೋದಿದೆಲ್ಲ. ವಾರಗಟ್ಟಲೆ ತಿಂಗಳಗಟ್ಟಲೆ ನಡೀತಿದೆ ವೀಡ್ ಕಟ್ಟಿಂಗ್. ಅಲ್ಲಿ ರಾಜಶೇಖರದ ಬಾಲಗುಚ್ಚಿಯಲ್ಲಿ ಹೋಗ್ತಿರೋದು ನಾವು. ಇಲ್ಲಿ ಕೂತ್ಕೊಳ್ಳೋರು ಬುದ್ಕ ತಾತ ಕಮ್ಯುನಿಟಿ ಪುಟ್ಸಾಗಿ ಕ್ಲೈಮ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ಸ್ಟೋರಿ ಅವ್ರಿಗೆ ಗೊತ್ತಾ, ಇಲ್ಲಿ ಬಲ್ಗಿದ್ದೆ ಅಲ್ವಾ. ಇದು ತಾತ ಕಮ್ಯುನಿಟಿ ಅವ ಕ್ಲೈಮ್ ಮಾಡ್ತಾ ಇರೋದು. ಇದು ಕಡ್ಕೊಳ್ಳೋ ರಮೇಶ್ ಬಾಲಗೋಚಿ ಇಲ್ಲಿ ಬರ್ದಿರೋ. ಸೊ ಇದೇ ಟೈಮಲ್ಲಿ ನನಗೆ ಫೋನ್ ಬಂದಿದ್ದು, ವಾಟ್ಸಪ್ ಮೆಸೇಜ್ ಬಂದಿದ್ದು. ಅದು ರಾಜಶೇಖರದ ಬಾಲಗೋಚಿಯಲ್ಲಿ ಹೋಗ್ತಾವ. ಇವು ಯಾವ 2 ನೈಟ್ಗೆ ಗೊತ್ತಿಲ್ಲ, ಯಾರು ಬಾಲಗೋಚಿಲ್ಲ. ನನ್ನ ಪ್ರಕಾರ ಬ್ಯಾಗ್ಸ್ ಬಂದಿದೆ. ಅಲ್ಲ ಬರ್ಬಂದು ಫಿಲಪ್ ಮಾಡ್ಕೊಂಡಿರೋದು ಸುತ್ತಾಬಳ್ಳಾಳು ಆಟ ಅವೈಲೇಬಲ್, ಸುತ್ತಾಬಳ್ಳಾಳು ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂತೇನೋ ಆ್ಯಕ್ಟಿವಿಟಿ ಬ್ಲಾಕ್ ಟ್ರೈ ಮಾಡ್ತಿದ್ದಾರೆ. ಯಾಕೆಂದರೆ ಶಾರುಖ್ ಖಾನ್ ಸುತ್ತಾಬಳ್ಳಾಳು ಇಬ್ಬರು ಒಂದಕ್ಕೆ ಬರೋದಲ್ವಾ. ಸೊ ಇದು ಸ್ಟೋರಿ ಹೇಳ್ತಾ ಇದ್ದಾರೆ, ನೋಡೋದ. ಕರೆಕ್ಟ್, ಅದೇ ಶಾರುಖ್ ಖಾನ್ ಬ್ಲಾಕ್ ಮಾಡ್ಕೊಂಡಿದ್ದಾನೆ, ಹೀಗಾಗಿ ಸಿಗೋದಿಲ್ಲ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇದರ ಎಫೆಕ್ಟ್ ಇವಾಗ ಬೀಳ್ತಾ ಇದ್ದ ಗುರು. ಯಾವುದು ಎಫೆಕ್ಟ್ ಗೊತ್ತಾ? ಇಲ್ಲಿ ತೋರಿಸಿದೆ ನಾನು ಪ್ರಾಜೆಕ್ಟ್ ಇಲ್ಲಿ ನಡೀತಾ ಇದ್ದಿದ್ದು. ಡ್ರೈನೇಜೇ ಇಲ್ಲ, ಸುಮ್ಮನೆ ಪ್ರಾಜೆಕ್ಟ್ ಮಾಡಿದರೆ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ. ಇವಾಗ ಯಾಕೆ ಅಂತ ಗೊತ್ತಾಯಿತು, ವಿತ್ ಎವಿಡೆನ್ಸ್. ಧೂಳು, ದಸರಾ ಧೂಳು. ಸುತ್ತಬಳ್ಳಾಳು ಅಂಗಡಿ ಮುಂದ್ಗಡೆ ನಾರಾಯಣ ಶಾಸ್ತ್ರಿ ರಸ್ತೆ ಮತ್ತು ಸುತ್ತಬಳ್ಳಾಳು ಅಂಗಡಿ ಸುತ್ತಮುತ್ತ ಈ ಥರ ರೋಡೆಲ್ಲ ಅಗದು ಪೈಪ್ ಲೈನೆಲ್ಲ ಜೋಡಿಸಿ ಮತ್ತೆ ರೋಡನ್ನೆಲ್ಲ ಮಾಡಿದ್ರು. ಆ್ಯಕ್ಚುಲಿ ಹೊಸ ರೋಡ್ ಮಾಡಿಲ್ಲ, ಮಣ್ಣನ್ನು ಹಾಕಿದ್ರು. ಸೊ ಸಿಕ್ಕಾಪಟ್ಟೆ ಧೂಳು ಬರುತ್ತೆ, ದಸರಾ ಧೂಳು. ಅಲ್ಲಿ JCB ಬಳಸಿದ್ದು SRK ಕಂಪ್ನಿಯವರು JCB ಬಳಸಿದ್ದು. ಸೊ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡಿದ್ದೀನಿ ಈಗ ಆಲ್ರೆಡಿ. ಅದು ಕನ್ಸ್ಟ್ರಕ್ಷನ್ ಕೆಲಸ ನಡೆಯುವಾಗಲೂ ಮಾಡಿದ್ದೀನಿ, ಮತ್ತು ಧೂಳು ಇಳಿಸುವಾಗಲೂ ಕೆಲಸ ಮಾಡಿದ್ದೀನಿ. ಸೇಮ್ ಅದೇ ಕಾಪಿ ಕ್ಯಾಟ್, ಇಲ್ಲಿ ಅದೇ ಫಾರ್ಮುಲಾ ಕಾಪಿ ಕ್ಯಾಟ್, ಅದೇ ಐಡೆಂಟಿ ಫಾರ್ಮುಲಾ ಯೂಸ್ ಮಾಡಿರೋದು. ಅಂದರೆ ಇಲ್ಲಿ ಡ್ರೈನೇಜ್ ರಿಪೇರಿ ಮಾಡೋ ನೆಪದಲ್ಲಿ ಇದೆಲ್ಲ ಓಪನ್ ಮಾಡಿದರು, ಕೆಲಸ ಎಲ್ಲ ಮಾಡಿದ್ರು. ಕೆಲಸ ಎಲ್ಲ ಮಾಡಿಬಿಟ್ಟು ಈ ಧೂಳೆಲ್ಲ ಏರಿಸ್ಬಿಟ್ಟಿದ್ದಾರೆ. ಸೊ ಈಗ ನಾನು ಇಲ್ಲಿ ಮಲಗಿರ್ತೀನಿ ಅಂತ ಇಟ್ಕೊಳ್ಳಿ, ಅಲ್ಲಿ ಮಲಗಿದ್ದೀನಿ. ಇಲ್ಲಿ ಯಾವನೋ ಲೌಡ ಪಾದ ತೋರಿಸಾಕ್ಬಿಟ್ಟಿರೋದು, ಅದು ಪ್ರೀವಿಯಸ್ ವೀಡಿಯೋ ಸಿಕ್ಕಿದೆ, ಅವ್ರ ಸ್ಟೋರಿ ಇದೆ. ಸೊ ಇಲ್ಲಿ ಅದು ಕುಮದಳ ಕಂದನ ಬಾಲಗೋಚಿರಬೇಕು. ಇಲ್ಲಿ ನೋಡಿ ಧೂಳು ಏನಾಗುತ್ತೆ ಅಂದರೆ, ನಾನು ಇಲ್ಲಿ ಮಲಗಿರ್ತೀನಿ ಅಲ್ವಾ. ಸೊ ಇಲ್ಲಿ ಹಿಂಗೆ ಧೂಳು ಎಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಪಾರ್ಕ್ ಒಳಗಡೆಗೆ ಧೂಳು ಎದ್ದು ಬರಲಿ, ಪಾರ್ಕ್ಗೆ ಧೂಳು ಜಾಸ್ತಿ ಬೀಳಿಸೋದಕ್ಕೋಸ್ಕರ ಹೀಗೆ ಮಾಡಿರೋದು. ಈವನ್ ವೆಹಿಕಲ್ ಸ್ಕೂಟ್ರ್ಗಳು ಹೋದರೂ ಸಿಕ್ಕಾಪಟ್ಟೆ ಧೂಳು ಹೇಳುತ್ತೆ. ಯಾವಳ ನೋಡೋರು ಎಲ್ಲಿ ಬಂದು ಮಾತಾಡ್ತಾವಲ್ಲಿ ಇತ್ಕೊಂಡು. ಸೀಮಾ ಗಾಡಿ ಅದು KA45A 0001 ಇರಬೇಕು. ಇಲ್ಲ KA45A 501 ಗಾಡಿ 501. ಅಲ್ಲಿಗೆ ಹೋಗುವಂಥ SP ಆಫೀಸ್ಗೆ ಹೋಗುವಂಥ ಆರ್ಗನೈಸ್ಡ್. ಮಾಷಾ ಅಲ್ಲಾ ಮುಸ್ಲಿಮ್ಸ್ದು. KF04 MD 7343 ಗಾಡಿ ಅದು. ಗೆಟ್ಸ್ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. DD 001 ಗಾಡಿ 6 ಕೋಟಿ ನಂಬರ್ ಪ್ಲೇಟ್ ಸ್ಟೋರಿ ಅದು. ನಾನು ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಕರೆಕ್ಟಾಗಿ ಗಾಡಿ ತಂದು ನಿಲ್ಲಿಸಿರೋದು. KA10A 3304 ಗಾಡಿ ಅದು. ಸ್ವಿಫ್ಟ್ ನಿಂತ್ಕೊಂಡಿರೋದು. ಅಲ್ಲಿ ಆಟೋನೇ ನಿಂತ್ಕೊಂಡಿದೆ ಹಿಂಗಡೆ ಒಂದು.
ಒಂದಲ್ಲ 2 ಆಟೋ ಇದ್ದಾವೆ. ಇಲ್ಲೊಬ್ಬ ತಲೆ ಎತ್ತಾಗ ಆ ಕಡೆ ಬರೀ ಕೊಟ್ಟೆ ದೊಡ್ಡ ಎಷ್ಟು ಚೆನ್ನಾಗಿರ್ತಾನೆ ಯೂರಿನ್ ಪಾಸ್ ಮಾಡೋದು ಜಾಗ ಡಿಫಾಲ್ಟ್ ಜಾಗ ಇದು. ಅವನು ನನಗಿಂತ ಮುಂಚೆ ಬಂದು ಯೂರಿನ್ ಪಾಸ್ ಮಾಡೋದು. ಆ್ಯಕ್ಚುಲಿ ಅದು ವಿಡಿಯೋದಲ್ಲಿ ಕವರ್ ಆಗಿದೆ. ಆಟೋದಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತು ಅವನೊಬ್ಬ. ಇವನ ಸ್ಟೋರಿ ಏನಕ್ಕೆ ನಿಂತ್ಕೊಂಡೇ ಮಾತಾಡ್ತಾ ಇರೋದು ಅಂದರೆ, ನಾನು ಎಲ್ಲಿವರೆಗೂ ಯೂರಿನ್ ಪಾಸ್ ಮಾಡ್ತೀನಿ ಅಲ್ಲಿವರೆಗೂ ಅವ್ನ ಮಾತು ಕೇಳಿಸ್ಕೊಳ್ತಾ ಇರ್ಬೇಕು ನಾನು. ಅದೇ ಅವನ ದುರುದ್ದೇಶ. KA09 AB 3456 ಗಾಡಿ, ರಸಿಬರಾಜ 416 ಬಿಗಿನ್ ಮಾಡ್ತಿರೋನು ಇಲ್ಲಿ. ಇದೇ ಪುರುಷೋತ್ತಮ. ZX M1491 ಗಾಡಿ ಅದು. ಹೆವಿ ಸ್ಪೀಡಲ್ಲಿದ್ದ. ಅಂದರೆ ಆಲ್ಮೋಸ್ಟ್ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿಲ್ಲ ಅಂದರೆ ಹೊಡ್ಕೊಂಡೇ ಹೋಗ್ತಾ ಇದ್ದ ಅವನು. ಮುಂದಕ್ಕಲ್ಲ ಹಿಂದಕ್ಕೆ ಬರ್ತಾಯಿದ್ದೆ. ಈ ಕ್ರಾಸ್ ಮಾಡ್ತಾಯಿದ್ದೆ ನಾನು. ಸಡನ್ನಾಗಿ ಬಂದ. ಜೊತೆಗೆ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿಲ್ಲ ಅಂದಿದ್ರೆ ಹೊಡ್ಕೊಂಡೇ ಹೋಗ್ತಾ ಇದ್ದ ಸೀದಾ. ಅಷ್ಟೊಂದು ಸ್ಪೀಡಾಗಿತ್ತು. ಅಲ್ಲಿ ಗೇಟ್ ಹತ್ರ ಕಾಣಿಸ್ಕೊಳ್ತಿರೋನು ಚಾಮುಂಡಿ ಬೆಟ್ಟದಲ್ಲಿ ದಾಸೋಹ ಭವನದಲ್ಲಿ ಕೆಲಸ ಬರ್ತಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಅಡುಗೆ ಕೆಲಸ, ಅಡುಗೆ ಮಾಡೋದು, ಬಡಿಸೋದು. ನೀರಿದೆ ವಿಷಯ. ಆಯ್ತು, ನೀರು ಆರ್ಗನೈಸ್ ಇದೆಲ್ಲ ಆರ್ಗನೈಸ್ ಇದು. ನಾನು ಬರ್ತೀನಿ ಅಂತ ಗೊತ್ತಿತ್ತು ಅವ್ರಿಗೆ. ಆ್ಯಕ್ಚುಲಿ ಬೇಕಾಗತ್ತ ಬಂದು ನಿಂತಿದ್ದು. ಈಗ ವೈಫೈ ಆಕ್ಸೆಸ್ ಮಾಡೋಕ್ಕಿದೆ. ವ್ಯಾಕ್ಸ್ ಬಜಳ ಬಲ ಮುಚ್ಚಿ ET 1674 ಗಾಡಿ ಅದು. ಗೌಡನ್ ಫಾರ್ಮುಲಾ ಅಂತ. ಬುದ್ಧ ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಪೊಲೀಸಲ್ಲಿ ಹೋಗ್ತಿರೋದು. KA 50L 5465 ಗಾಡಿ ಇದು. ಸ್ವಿಗ್ಗಿ ಈಗ ಸ್ವಲ್ಪ ಝೊಮೊಟೊ ಆನ್ಸರ್ ಬಂದಿತ್ತಲ್ಲ, ಜಾಬ್ ಆಫರ್ ಬಂದಿತ್ತಲ್ಲ ಸ್ವಿಗ್ಗಿ ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ. ಹೋಗಾಚೆಗೆ ಅಂತ ಹಸು ಓಡಿಸ್ತಾವನು. ಆ್ಯಕ್ಚುಲಿ ಸ್ವಿಗ್ಗಿ ವಿ ಕ್ಯಾಪ್ಚರ್ ಹಿಡ್ಕೊಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅವನೇ ಹಸ ಸಾಕಿಟ್ಟಿರೋನ ಓಡಿಸ್ತಾನೆ. ಹಸ ಸಾಕಿರೋನು ಬಂದಾಗ ಎಕ್ಕಡ ಹೊಡಿತಾನೆ. ಕುಡಿದ್ಬಿಟ್ಟವನೇ ಫುಲ್ಲು. ಬೇಕಂತ ಆ್ಯಟಿಟ್ಯೂಡ್ ಕುಡ್ದಿರಲ್ಲ, ಬಟ್ ಎತ್ತವು ಸುಮ್ಮನೆ ತಕ್ಕಳಿಸ್ಕೊ ಬಂದಿದ್ರು ಮೇಲೆ ಇಂಥ ಮಿಡಲ್ಗೊಟ್ಟು ಆಟನೇ ಆಡೋದು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಬೇಕಲ್ಲ. ಕಾಲೇಜ್ ಎಲ್ಲಿ ಹುಡುಗರು ಆ ಕಡೆ ಎಲ್ಲೋ ಇದ್ದರು. ನಾನು ಇಲ್ಲಿ ಬಂದು ಕುತ್ಕೋದು ಅಷ್ಟೆಲ್ಲ ಕರೆಕ್ಟಾಗಿ ಬಂದು ಅಲ್ಲಿ ಇದ್ರ ಮುಂದೆ ಕೂತ್ಕೋತಾ ಇರೋದು. ಇಲ್ಲಿ ವರ್ಕೌಟ್ ಏರಿಯಾದಲ್ಲಿ ಕೂತ್ಕೋತಾ ಇರೋ ಒಂದು. ಇಲ್ಲಿ ನಾನು ಕೂತ್ಕೋತಿದ್ದಲ್ಲ ಆ ಜಾಗದಲ್ಲಿ ಯಾರೋ ಒಬ್ಬ ಸ್ನ್ಯಾಕ್ಸ್ ಇಟ್ಕೊಬಂದು ಅಲ್ಲಿ ಜಾಗ ಫಿಲಪ್ ಮಾಡ್ಕೊಂಡ. ರೈಲ್ ಸೌಂಡ್ ಇಲ್ಲಿವರೆಗೆ ಕೇಳಿಸ್ತೈತೆ. ಕುಯ್ ಅಂತ ಸೌಂಡ್ ಮಾಡೋದು, ಅಂದರೆ ಊಟಕ್ಕೆ ಅಲ್ಲಿ ಹುಡಿಕೊಂಡು ಹೋಗುವಂಥ. ಆ್ಯಕ್ಚುಲಿ ನಾಳೆ ಶಶಾಬಳದಲ್ಲಿ ಅಪ್ಲೋಡ್ ಮಾಡಿದ್ದೆ ಹೋಗ್ತೀನಿ ಊಟಕ್ಕೆ ಅಂತ. ಅವ್ರು ಕೊಡಲ್ಲ ಅಂತ ಗೊತ್ತಲ್ಲೋ, ಕಾಯ್ಕೊ ಕೂತ್ಕೊಳ್ಳೋದು ಯಾಕೆ ಅಂತ ಹೋಗಲಿಲ್ಲ, ಸುಮ್ಮನೆ ಆಗೋದು. ಅದು ಯಾವುದೋ ಬೋಟಿ ತಿಂತಾ ಇರೋದಿರ್ಬೇಕು ಇವರು. ಬೋಟಿನ ಗಿಟ್ಟಿದ್ದೇನೋ ಚಕ್ಕ ಪರ್ಕ ಅಂತ ಚಿಪ್ಸ್ ಏನೋ ತಿಂತಾ ಇದ್ದಾನೆ. ಅವ್ನು ಯಾವ ಮಟ್ಟಕ್ಕೆ ತಿಂತಾ ಇದ್ದಾನೆ ಅಂದರೆ ಇಲ್ಲಿವರೆಗೂ ಸೌಂಡ್ ಕೇಳಿಸ್ತೈತೆ. ಜನಕ್ಕೆ ಕೇಳಿಸ್ತೈತೆ, ಕ್ಯಾಮ್ರಾದಲ್ಲಿ ಮೈಕಲ್ಲಿ ಕವರ್ ಆಗುತ್ತೆ ಏನೋ ಅದೆಲ್ಲ. ಎಷ್ಟು ಅಡಿ ದೂರ ಇದೀವಿ ಗೊತ್ತಾ? ಕಡಿಮೆ ಅಂದರೆ ಒಂದು 20 ಅಡಿ ಅಂತೂ ದೂರ ಇದೀವಿ. 20 ಅಡಿಗೆ ಅವನು ಚರ್ಕ ಪರ್ಕಂತಿತ್ತು ಕೇಳಿಸ್ತೈತಲ್ಲ. ಕಾಕೊಂಡು ಎಷ್ಟು ಮಿಡಲ್ಗುಟ್ಟು ಅವನು ಆಟ ಆಡ್ತಾವನು ಅಂತ.
ನಾನು ಮೊನ್ನೆ ಮತ್ತು ನಿನ್ನೆ ಒಂದು ನಿಸಾನ್ದು ಗಾಡಿ ಹೇಳಿದ್ನಲ್ಲ, ಅದೇ ಮತ್ತೆ ಬಂದಿದ್ದಾರೆ ಇವರು. ಸೇಮ್ ಅದೇ ನೈಟಿ, ಯಾರೋ ಹುಡುಗ ಜೊತೆ ಬಂದಿರೋದು ಅದೇ ವ್ಯಕ್ತಿ. ಅವ್ನು ಪಂಚೆ. ಇವರು ಯಾರೋ ಲೋಕಲ್ಸ್ ಗುರು ಇವರು. ಕುಮುದಳ ಕಂದನ ಬಾಲಂಗುಚ್ಚಿ. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವ್ರ ಗಾಡಿ ನಂಬರ್ ತೊಗೊಳ್ತೀನಿ. ಈ ಕಡೆಗೆ ಬರ್ತಾರೆ ಹುಡ್ಕೊಂಡು. ವೀಡಿಯೋದಲ್ಲಿ ಕವರ್ ಆಗಿರುತ್ತೆ, ಬೆಳಕಿದೆ ಸ್ವಲ್ಪ ಬೇಕಂತ ಬರ್ತಾ ಇರೋದು. ಆ್ಯಕ್ಚುಲಿ ಈ ಕಡೆ ಎಲ್ಲ ಫುಲ್ ಫಿಲಪ್ ಇದೆ. ಎಣ್ಣೆ ಹೊಡಿಯುತ್ತವ್ರ ಇಲ್ಲ, ಫಾಂಟಾ ತಗೊಬಂದವ್ರೆ. ಅದೇ ಆಕ್ಸಿಡೆಂಟ್ ಆಯ್ತಲ್ಲ ಅಲ್ಲಿ. ಅವ್ರ ಗಾಡಿ ನಂಬರ್ ಓದ್ಬಿಡ್ತೀನಿ ಇವರು. ಅಲ್ಲಿ ಏನೋ ಹುಡುಗ, ಇವರು ಬಿಡಬಾರ್ದು, ಇವ್ರನ್ನ ಹೆಂಗೆ ಬಿಡಬಾರ್ದು. ಗಾಡಿ ನಂಬರ್ ಓದ್ಬಿಡ್ತೀನಿ ಹೋಗಿ. ಅಲ್ಲಿ ನಿಸಾನ್ ಗಾಡಿ. ನಿನ್ನೆ ಕವರ್ ಮಾಡಿದ್ದೀನಿ. ನೆನ್ನೆ ಬೆಳಕಿತ್ತು, ಕತ್ತಲೆ ಇತ್ತು, ಸೊ ಗಾಡಿ ನಂಬರ್ ಓದೋಕ್ಕಾಗಿಲ್ಲ. ಇವಾಗ ಗಾಡಿ ನಂಬರ್ ಓದ್ತೀನಿ ಅದರಲ್ಲಿ ಹೋಗಿ. ಆ್ಯಕ್ಚುಲಿ ಇಲ್ಲಿ ಪಾರ್ಕಲ್ಲಿ ಓಡಾಡೋರೆಲ್ಲ ಮಾಮೂಲಿ ಇದ್ದಾರೆ. ಇವನು ಅಲ್ಲಿ ನನ್ನ ಮುಂದೆ ಓಡಾಡ್ತಿದ್ನಲ್ಲ ಅವನು. ಇವತ್ತು ಆ್ಯಕ್ಚುಲಿ ನಾನು ಬೆಳಗಿಲ್ಲ ಇನ್ನು. ಸೊ ಹೀಗಾಗಿ ಅವನು ಬೇರೆ ಕಡೆ ಜಾಗದಲ್ಲಿ ಓಡಾಡ್ತಾ ಇದ್ದಾನೆ. ನಾನು ಬೆನ್ನಿಂದ ಓಡಾಡ್ತಾ ಇದ್ದಾನೆ. ಬಸಪ್ಪ ಇಲ್ಲೇ ಓಡಾಡ್ತಾ ಇದ್ದಾನೆ. ಒಬ್ಬನು ಕರ್ಕೊಂಬಂದಾನೆ ಬಸಪ್ಪ. ಬಸಪ್ಪನ ಜೂನಿಯರ್ ಬೇರೆ ಕರ್ಕೊಂಬಂದ. ಅವನು ಇಲ್ಲೆಲ್ಲ ಕೂತ್ಕೊಂಡು ಅವ್ರ ಮಕ್ಕಳನ್ನ ಕದ್ದು ನೋಡ್ತಿರ್ತಾನೆ. ಹೆಣ್ಮಕ್ಳನ್ನ, ಹೆಂಗಸ್ರನ್ನ. ಇಬ್ಬರಾಗಿದ್ದಾರೆ ಅವರು. ಇದೊಂದು ಹೊಸ ಪ್ರತಿಭೆ. ಹೊಸ ಪ್ರತಿಭೆ ಎಲ್ಲ ಅಫಿಷಿಯಲ್ಲು. ರಾಜಶೇಖರ ಬಾಲಂಗುಚ್ಚಿ ಫಾರ್ಮರ್ಸು. ಇವರು ಯಾರೋ ಎಲ್ಲ ಬೇರೆ ಇನ್ನೊಂದು. ಈ ಗಾಡಿ ನಂಬರ್ ನಿಸಾನ್ KA14 ಗಾಡಿ ಗುರು. KA14MB6052. KA14MB6052 ನಿಸಾನ್ ಗಾಡಿ ಅದು. ಅದ್ಯಾ ಟೆರಾಯಿನೋ ಯಾವುದೋ ಗಾಡಿ ನಂಬರ್ಗಳದು ಹೇಳಬೇಕು. ಸುಮಾರು ಸರಿ ಹುಡುಕ್ಬೇಕು ಅನ್ಕೋತೀನಿ. ಯಾವುದೋ ಅದು ಹೆಸರೇ. ಇದೇ ಗಾಡಿ ಯಾವುದೋ ಹುಡುಕಿದ್ರೆ ಆಯಿತು. ಇದ್ದ ಗಾಡಿ ಅವ್ರಗಳದ್ದು. ಗಡವ ಇದ್ದಾಗ ಅವನೇ ಅದು ಉಯ್ಯಾಲೆ ಆಡ್ತಾವನೆ ಅಲ್ಲಿ. ಅದು ಕುಮುದ ಹರೀಶ್ ಮಕ್ಕಳ ಬಾಲಂಗುಚ್ಚಿ ಅದು. ಸೌಂಡ್ ಕೇಳಿಸ್ಕೋಗುರು. ಅವ್ವ ಅಂತಿರೋದು ಅದು. ಅವ್ವ ಅಂತ ಇರೋದು. ಅವ್ವ ರಿಲೇಷನ್ಶಿಪ್. ಫಾರ್ಡ್ ಮಸ್ಟ್ಯಾಂಗ್ ಅಂತಿದ್ದೀನಿ. ಸಾರಿ, ಫೋರ್ಸ್. ಅದು ಫೋರ್ಸ್ ಇದು KR ಹಾಸ್ಪಿಟ್ಲ್ ರಿಲೇಟೆಡ್. ಕೃಷ್ಣ ಫುಟ್ಬಾತ್ ಇದೆಯಲ್ಲ ಅದು. ಅಲ್ಲಿ ವಾಕಿಂಗ್ ಮಾಡ್ತಾರೆ. ಮಾಡ್ತದೆ ಯಾವಾಗಲೂ ಇದೆ. ಅವ್ರು ವರ್ಕೌಟ್ ಮಾಡ್ತಾ ಇರೋದು ಮುಂದೆ. ಗಂಡ ಹೆಂಡ್ತಿ ಇರ್ಬೇಕು ಅವರು. ಅವ್ನ ಮಗ, ಗಂಡ ಹೆಂಡ್ತಿ ಮಕ್ಕಳವರು. ಕುಮುದಳ ಕಂದನ ಬಾಳಂಗುಚ್ಚಿ. ಕುಮುದ ಹರೀಶ್ ಫ್ಯಾಮಿಲಿ ಅನ್ಕೊಳಪ್ಪ. ಯಾರೋ ಬಾಳಂಗುಚ್ಚಿ. ಇಲ್ಲಿ ಬಸಪ್ಪ. ಜಾಸ್ತಿ ಆಯಿತು ಗುರು ಇದು. ಅದು ಯಾವನ ಕರ್ಕೊಬಂದು ತುಂಡೆ ಬರೀ ಉಣಿಸ್ತಾನೆ ಇವನು ಬಸಪ್ಪ. ಏನು ಜನಗಳವರು ಬಡ್ಡತ್ತವ. ಬೇಕಂತಲೇ ಮುಂದೆನೇ ಮಾಡಬೇಕು ಅಂತ ಮಾಡೋದವರು. ಅವರಿಬ್ಬರದ್ದು ವೀಡಿಯೋ ರೆಕಾರ್ಡ್ ಮಾಡಿಡ್ತೀನಿ ಇವರು ಒಂದ್ಸರಿ. ಬೇಕಂತಲೇ ಮಾಡೋದು. ಪ್ರತಿಭೆ. ಅದೇ ನಿಸಾನ್ ಕಾರ್ ಹೇಳಿದ್ನಲ್ಲ ನಾನು, ಅದೇ ಕುಮುದಳ ಕಂದನ ಬಾಲಂಗುಚ್ಚಿಯವನು. ಅಲ್ಲಿ ಅವರಮ್ಮ ಗಂಡ ಹೆಂಡತಿ ಇಬ್ಬರು ಅಲ್ಲಿ ಇದಾಡ್ತಿದ್ದಾರೆ. ಉಯ್ಯಾಲೆ ಆಡ್ತಿದ್ದಾರೆ. ಗಡವಾಗಳು ಉಯ್ಯಾಲೆ ಆಡ್ತಿದ್ದಾರೆ. ಇವನು ಬಾಟ್ಲಿ ಹಿಡ್ಕೊಂಡು ಇಲ್ಲಿಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಗೊತ್ತಿಲ್ಲ. ಒಂದೆರಡು ಇಂಜಿನಿಯರ್ ಮಾಡೋಕೆ ಹೋಗ್ತಾ ಇರಬೇಕು. ಬೇಕಂತ ಮಾಡ್ತಾ ಇರೋದು. ಹೌದು, ಯೂರಿನ್ ಪಾಸ್ ಮಾಡೋಕ್ಕೇನೋ ಹೋಗ್ತಾನೆ. ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಿದ್ದಾರೋ, ನಂಬರ್ 2 ಮಾಡೋಕ್ಕೆ ಹೋಗ್ತಿದ್ದಾನೋ, ನಂಬರ್ 1 ಮಾಡೋಕ್ಕೆ ಹೋಗ್ತಿದ್ದಾನೋ ಗೊತ್ತಿಲ್ಲ. ಹೋಟೆಲಲ್ಲಿ ಹೋದ ಬಾಟ್ಲಿ ಹಿಡ್ಕೊಂಡು. ಇವು ದಬ್ಲೇಬೇಕಾದ ವಿಷಯ ಏನಂದರೆ, ಬಸಪ್ಪ ಯಾರ್ದು ಗೊತ್ತು ತುಂಡೆ ಉಣಿಸ್ತಾವನೆ. ಅವನು ಹುಡುಗನೇ. ಅವನ ಜೊತೆ ಒಬ್ಬನ ಕರ್ಕೊಂಡು ಓಡಾಡ್ತಿದ್ದಲ್ಲ, ಅವನು ತುಂಡೆ ಉಣಿಸ್ತಾ ಇರೋದು ಬೇಕಂತ.
ಬೇಕಂತ ಮುಂದೆನೇ ಮಾಡ್ತಿರೋದು ಅದು. ಕುತ್ಕೊಬಿಟ್ಟ ಸುಮ್ಮನೆ ಬಡ್ಡೆ ಇದೆ. RX ಸೌಂಡ್ ಕುಮುದ ಹರೀಶ್ ಹತ್ರ ಅದೇ ಗಾಡಿ ಇರೋದು. ಅವರಿಬ್ಬರು ನಡೆಯಲ್ಲಿ ಹೋಗ್ತಾ ಬಸಪ್ಪ ಮತ್ತು ಅವನ ದೋಸ್ತಿ. ಇವಾಗ ಈಗ ಬಂದ ಬಾಕ್ಲು ಹಿಡ್ಕೊಂಡು ಆ ಕಡೆಗೆ ಬೆಳ್ತಾ ಕಾಣ್ತಾರೆ ಕ್ಲೀನಾಗಿ. ಇವಾಗ ಕತ್ಲೆಗೆ ಹೋಯ್ತಾಳೆ. ಮುಂದೆ ಕೂತ್ಕೋಬೇಕು ಅವರು. ಆದರೆ ಸೈಡಲ್ಲೆಲ್ಲ ಜನಕ್ಕೆ ಕಾಣ್ತದೆ ಮಾಡೋದಲ್ಲ, ನನಗೆ ಕಣ್ಣಿಗೆ ಕಾಣಬೇಕು ಆ ಥರ. ನನ್ನ ಮುಂದೆ ಎಲ್ಲ ಕತ್ಲೆಯಲ್ಲಿ ಕೂತ್ಕೊಂಡು ಮಾಡಬೇಕು ಅವರು. ಎಲ್ಲಿಗೆ ಹೋಗ್ತಾರೋ ನೋಡೋದು. ಬಹುಶಃ ಅಲ್ಲಿ ಮುಂದೆ ಮರದ ಕೆಳಗೆ ಸ್ವಲ್ಪ ಕತ್ಲೆ ಇದೆ, ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇರಬೇಕು. ಅಲ್ಲಿ ಜನ ಓಡಾಡ್ತಾ ಇದ್ದಾರೆ, ಬಸ್ ಸ್ಟಿಲ್ ಹೋಗ್ತಿದ್ದಾರೆ ಇವರಿಬ್ಬರು. ಬಸಪ್ಪ ಮತ್ತು ಅವನು ಅದೇ ಕತ್ಲೆಯಲ್ಲಿ ಕಾಮಗಾರಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಕತ್ಲೆಯಲ್ಲಿ ಕಾಮಗಾರಿ ಮಾಡೋದಲ್ಲ ಮುಖ್ಯ, ನನ್ನ ಕಣ್ಣೆದುರಿಗೆ ಮಾಡಬೇಕು ಅವ್ರು, ಅದು ಅವ್ರಿಗೆ ಮುಖ್ಯ. ಅಂದರೆ ನನಗೆ ಗೊತ್ತಾಗಬೇಕು ಅವ್ರು ಮಾಡ್ತಾಯಿದ್ದಾರೆ ಅನ್ನೋದು. ಆದರೆ ಕಾಣಬಾರ್ದು ನಾನು ಅವ್ರಿಗೆ ಕ್ಲಿಯರಾಗಿ, ಯಾಕಂದರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಬಿಡ್ತೀನಲ್ಲ ನಾನು. ಅದಕ್ಕೋಸ್ಕರ ನನ್ನ ಕಣ್ಣಿಗೆ ನನ್ನ ಕ್ಯಾಮ್ರಾಗೆ ಸಿಗಬಾರ್ದು, ಆದರೆ ನನ್ನ ಕಣ್ಣಿಗೆ ಕಾಣಬೇಕು, ಅಷ್ಟು ದೂರದಲ್ಲಿ ಮಾಡಬೇಕು ಅಂತ ಅವ್ರ ಲೆಕ್ಕಾಚಾರ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಲೈಟ್ ಹತ್ರ ಬರ್ತಾರೆ ಇವಾಗ. ಇಲ್ಲಿ ಕತ್ಲೆಯಲ್ಲಿ ಹತ್ರ ಒದ್ದಾಡಿದ್ರು, ಅಲ್ಲಿ ವಾಕಿಂಗ್ ಮಾಡ್ತಾಯಿದ್ದಾನೆ ಬೇರೆನೊಬ್ಬ. ಸೊ ಅಲ್ಲಿ ಕೈ ಹಿಡ್ಕೊ ಹೋಯ್ತಾ ಅವ್ರು ಆ ಕಡೆಗೆ. ಬಸಪ್ಪ ಮತ್ತು ದೋಸ್ತಿ ಕೈ ಹಿಡ್ಕೊ ಓಡಾಡ್ತಿರಲ್ಲ ಕಾಮಗಾರಿ ಮಾಡೋಕ್ಕೆ. ಅದು ನಿಸಾನ್ ಗಾಡೀಲಿ ಬಂದಿದ್ದಾರಲ್ಲ ಅವರಿಬ್ಬರು ಹೋಗ್ತಾ ಇದ್ದಾರೆ. ಅವನು ಅಷ್ಟೇ ನಿಸಾನ್ ಗಾಡೀಲಿ ಬಂದಿದ್ದಾನೆ. ಒಂದು ವಿಷುವಲ್ಲು ಅದು ಕವರ್ ಆಗಿಲ್ಲ, ಆದರೆ ಇವು ಈಗ ಕವರ್ ಆಗ್ತಾಯಿದೆ. ಪಂಚೆ ಕಾಣ್ತಿದೆ, ಅವನು ಇವು ಅಂಡರ್ವೇರ್ ಕಾಣಬೇಕು ಆ ರೇಂಜಿಗೆ ಎತ್ತವನಾಗಿರು ಪಂಚೆ ನಮಗೆ ಕೈ ಕುತ್ಕೋತಾವ್ರು ಅವರು. ಅಲ್ಲಿ ಅವ್ನು ಬಂದಾಗಲೂ ಅಷ್ಟೇ ಜೋರಾಗಿ ಸೌಂಡ್ ಮಾಡ್ತಾನೆ. ಸೌಂಡ್ ಮಾಡಿದಾಗ ತಿರುಗಿ ನೋಡ್ತೀನಿ. ತಿರುಗಿ ನೋಡಿದ ತಕ್ಷಣ ಪಂಚೆ ಬಿಟ್ಬಿಟ್ಟು ಅಂಡರ್ವೇರ್ ತೋರಿಸ್ತಾ ಇದ್ದ. ಅಂದರೆ ಪಂಚೆ ಬಿಟ್ಬಿಟ್ಟು ಪಂಚೆ ಕಟ್ಕೊಳ್ತಾ ಇದ್ದ, ಅದರ ಅಂಡರ್ವೇರ್ ಕ್ಲೀನಾಗಿ ಕಾಣ್ತಾಯಿತ್ತು ಆ ಥರ. ಅಂದರೆ ನಾನು ಸಡನ್ನಾಗಿ ಹಿಂದೆ ಗಲಾಟೆ ಆಯ್ತಲ್ಲ ಅಂತ ತಿರುಗಿ ನೋಡಿದೆ ಅಷ್ಟೇ. ಬೇಕಂತ ಇಲ್ಲಿ ಸೌಂಡ್ ಮಾಡ್ತಾರೆ ಕಟ್ ಅಂತ ಅವ್ರ ಹುಡುಗನ. ಅವ್ರ ಹುಡುಗ ಅಲ್ಲ, ಅವ್ರ ಹುಡುಗ ಇವು ಆಡ್ತಿದ್ದಾನಲ್ಲ, ಚಡ್ಡಿ ಹಾಕೊಂಡು ಓಡಾಡ್ತಿದ್ದಾನಲ್ಲ ಇವರು ಮುಂದೆ, ಅವನು ಕೊಟ್ಟು ಅಲ್ಲಿ ಚಿಕ್ಕ ಮಕ್ಳ ಥರ ಸೌಂಡ್ ಮಾಡ್ತಾ ಇರೋದು. ಯೂರಿನ್ ಪಾಸ್ ಕೊಡ್ತಾಯಿದ್ದೀವಿ, ಅಲ್ಲ ಹೆಡ್ಲೈಟ್ ಬಿಟ್ಕೊಂಡು ನಿಂತವನವರು. ಫ್ಯಾಷನ್ ಗಾಡಿ ಇರಬೇಕು, ಹಸಿರು ಕೊಟ್ಟು ಬರ್ತಾಯಿತ್ತು ಹೋಗ್ತೀನಿ ನೋಡೋಣ. ಹೈ ಬೀಮ್ಗಳು ಬರ್ತಾ ಇದ್ದಾವೆ, ಬಟ್ ಸ್ಟಿಲ್ ಒಬ್ಬ ನಿಂತ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಮರದ ಪಕ್ಕ ನಿಂತ್ಕೊಂಡು ಲೈಟ್ ಬಿಡ್ತಾರೆ ಅವರು. ಹೇಳಿ ಕರೆಕ್ಟಾಗಿ ಯೂರಿನ್ ಪಾಸ್ ಮಾಡಾಯಿತು. ಇದೇನೋ ಹೋಗ್ಬೇಕಾದ್ರು ಆ ಟೈಪ್ ಹೋಗ್ತಾಯಿದ್ರು ಬಿಡಿ ಗಾಡಿ ಬರೋ ಹೋಗೋಕ್ಕಾಗಲ್ಲ, ಕತ್ಲೆ. ಹೆಡ್ಲೈಟ್ ಗಾಡಿ ಲೈಟೇ ಇಲ್ಲ ಹಿಂದ್ಗಡೆ. ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಲೈಟ್ ಬಿಡ್ತಾವನೆ ಸುಳ್ಳೆ ಮಗ.